ನನಗೆ ನನ್ನ ಒಬ್ಬ ಫ್ರೆಂಡ್ ಒಬ್ಬನ್ ಕೇಳ್ದ, ಹೇ ನಿಜವಾಗ್ಲೂ ದೇವ್ರು ಇದಾನ ಇಲ್ಲ? ನಾನು ಹೇಳ್ದೆ ಅವನಿಗೆ, ದೇವ್ರು ಇದ್ರೆ ನಿನಗೇನು, ಇಲ್ಲ ಅಂದ್ರೆ ನಿನಗೇನು? ದೇವ್ರು ಇದ್ದು ನಿನ್ನ ಕಾಣ್ತಿಲ್ಲ ಅಂತಂದ್ರೆ ನೀನ್ ಕಂಡಿಡಕ್ಕೆ ಸೈಂಟಿಸ್ಟಾ, ಇಲ್ಲ ಅಂತಂದ್ರೆ ಹೋಗಿ ಹುಡುಕೊಂಡ್ ಬರಕ್ಕೆ ಜೇಮ್ಸ್ ಬಾಂಡ? ದೇವ್ರು ಇದಾನೆ ಅಂತ ಸ್ಟ್ರಾಂಗ್ ಆಗಿ ಹೇಳಕ್ಕೆ ನಿನಗೆ ನಂಬಿಕೆ ಬೇಕು. ದೇವ್ರು ಇಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳಕ್ಕೆ ನಿನಗೆ ಅಪನಂಬಿಕೆ ಬೇಕು. ದೇವ್ರು ಖಂಡಿತವಾಗಿ ಇದಾನೆ ಅಂತ ನಂಬಿದ್ರೆ ಈ ಜಗತ್ತು ನಿನ್ನನ್ನು ಆಸ್ತಿಕ ಅಂತ ಕರೀತಾರೆ, ಇಲ್ಲ ಅಂತ ನಂಬಿದ್ರೆ ನಿನ್ನನ್ನು ನಾಸ್ತಿಕ ಅಂತ ಕರೀತಾರೆ. ಕೆಲವೊಬ್ಬ ದಾರಿ ತಪ್ಪಿಸುವ ಧರ್ಮಗುರುಗಳು ದೇವರನ್ನು ಕೇವಲ ಮೂರ್ತಿ, ಮಸೀದಿ, ಚರ್ಚ್ಗಳಲ್ಲಿ ಮಾತ್ರ ಬಂಧಿಸಿದ್ದಾರೆ. ಬಟ್ ಅವನು ನಿಜವಾಗ್ಲೂ ಮಾನವೀಯತೆಯಲ್ಲಿ ಮಾತ್ರ ಇದ್ದಾನೆ. ದೊಡ್ಡ ದೊಡ್ಡ ಮಹಾನ್ ಜ್ಞಾನಿಗಳು, ಸನ್ಯಾಸಿಗಳು, ಬುದ್ಧಿವಂತ ಧರ್ಮಗುರುಗಳು, ಹಿಮಾಲಯ ಪರ್ವತದ ಋಷಿಗಳು, ಮಸೀದಿಯ ಮುಲ್ಲಾಗಳು, ಚರ್ಚಿನ ಫಾದರ್ಗಳು ಏನಂತ ಹೇಳ್ತಾರೆ ಅಂದ್ರೆ, ಒಂದು ಸಣ್ಣ ಬೀಜದಲ್ಲಿ ದೊಡ್ಡ ಆಲದ ಮರವನ್ನು ನೋಡಕ್ ಸಾಧ್ಯ ಇಲ್ಲ. ನಿನಗೆ ದೇವರನ್ನು ನೋಡ್ಬೇಕಂದ್ರೆ ನಂಬಿಕೆ ಅನ್ನೋ ಬೀಜವನ್ನು ನಿನ್ನ ಮನಸ್ಸಿನಲ್ಲಿ ಬಿತ್ತಬೇಕು. ಮರದ ನೆರಳನ್ನು, ಒಬ್ಬ ವ್ಯಕ್ತಿಯ ಹೊಟ್ಟೆ ಹಸುವನ್ನು ಯಾವತ್ತೂ ನೋಡಕ್ಕೆ ಸಾಧ್ಯವೇ ಇಲ್ಲ. ಫೈನಲಿ ನನ್ನ ಪಾಯಿಂಟ್ ಏನಂದ್ರೆ, ನೀನು ಬ್ಲೈಂಡ್ ಆಗಿ ನಂಬ ಆಸ್ತಿಕನೂ ಆಗ್ಬೇಡ, ದೇವರಿಲ್ಲ ಅಂತ ಹೇಳೋ ನಾಸ್ತಿಕನೂ ಆಗ್ಬೇಡ. ದೇವರಿಗೆ ಯಾವುದೇ ಲಿಮಿಟ್, ರೂಪ, ಆಕಾರ, ವಿಕಾರ ಇಲ್ಲ. ಹಿ ಈಸ್ ಎ ಅಲ್ಟಿಮೇಟ್, ಹಿ ಈಸ್ ಎ ಅನ್ಲಿಮಿಟೆಡ್. ಅಲ್ಟಿಮೇಟ್ ಅಂಡ್ ಅನ್ಲಿಮಿಟೆಡ್ ಈಸ್ ಆಲ್ವೇಸ್ ಅನ್ನೋನ್. ನೀನು ಎಷ್ಟೇ ತಪಸ್ಸು ಮಾಡಿದ್ರೂ, ನೀನು ಎಷ್ಟೇ ಉಪವಾಸವಿಟ್ಟರು, ನೀನು ಎಷ್ಟೇ ಕ್ಯಾಂಡಲ್ಗಳನ್ನು ಬೆಳೆಸಿದ್ರೂ ದೇವರನ್ನು ಕೇಳಕ್ಕೆ, ನೋಡಕ್ಕೆ, ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಕೇವಲ ದೇವರ ದೈವತ್ವವನ್ನು ಮಾತ್ರ ಅನುಭವಿಸ್ಬೋದು.